ಹಲೋ, ನಮಸ್ತೆ ಎಲ್ಲರಿಗೂ. ಈ ಮಣ್ಣಿನ ಪಾತ್ರೆಗಳನ್ನು ಸುಲಭವಾಗಿ ಹೇಗೆ ಸೀಸನ್ ಮಾಡುವುದಂತ ನಾನು ಹೇಳ್ತೇನೆ. ಇದು ಯೂಸ್ ಮಾಡೋ ಮೊದಲು ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ನಮಗೆ ಅಡುಗೆ ಎಲ್ಲ ಮಾಡಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಮತ್ತು ಮಣ್ಣಿನ ವಾಸನೆ ಮತ್ತು ಅದರಲ್ಲಿರುವ ಜರ್ಮ್ಸ್ ಎಲ್ಲ ಹೋಗಿಬಿಡ್ತದೆ. ಸೊ ನೈಸ್ ಆಗ್ತದೆ ಪಾತ್ರೆಗಳೆಲ್ಲ. ಈ ಬಸಳೆಯ ಸೊಪ್ಪು ಉಂಟಲ್ಲ, ಅದನ್ನು ಸ್ವಲ್ಪ ಹೀಗೆ ಹಿಚ್ಚಕಬೇಕು. ಇದರಲ್ಲಿ ಒಂಥರ ನೋಳೆ ಥರ ರಸ ಬರ್ತದೆ. ಇದನ್ನು ನಾವು ಹೀಗೆ ಫುಲ್ಲು ರಬ್ ಮಾಡಬೇಕು ಪಾತ್ರೆಗೆ. ಹೊಸ ಪಾತ್ರೆ ಇರ್ತದಲ್ಲ, ಇದೊಂದು ಸುಮಾರು ಟೈಪಲ್ಲಿ ನಾವು ಮಾಡ್ಬೋದು. ಇದನ್ನು ನಾವು ಸೀಸನ್ ಮಾಡ್ಬೋದು. ಬಟ್ ಇದೊಂದು ಟೈಪಲ್ಲಿ ನಾನು ಹೇಳಿಕೊಡ್ತಾ ಇದ್ದೇನೆ ಇವತ್ತು. ಇದು ಹಳ್ಳಿಯಲ್ಲೆಲ್ಲ ಮಾಡೋದು ಇದೇ ಟೈಪಲ್ಲಿ ಮಾಡ್ತಾರೆ. ಚೆನ್ನಾಗಿ ಹೀಗೆ ಅದರದೊಂಥರ ನೋಳೆ ರಸ ಬಿಡ್ತದೆ. ಅದನ್ನು ಎಲ್ಲ ಕಡೆ ಹೀಗೆ ಅಪ್ಲೈ ಮಾಡಬೇಕು. ಎಲ್ಲ ಕಡೆ ಅಪ್ಲೈ ಮಾಡಿ ಉಂಟಲ್ಲ, ಎಲ್ಲ 3 ಪಾತ್ರೆಗೆ ಸಹ ಅಪ್ಲೈ ಮಾಡ್ತೇನೆ ನಾನು. ಇವನ್ ಕಬ್ಬಿಣದ ಪಾತ್ರೆಗೆ ಕೂಡ ಹೀಗೇ ಮಾಡ್ಬೋದು. ಒಂದು ವೇಳೆ ನಿಮಗೆ ಬಸಳೆ ಸೊಪ್ಪು ಸಿಗುವುದಿಲ್ಲ ಅಂತ ಹೇಳಿದರೆ ಬೇರೆ ಮೆಥಡಲ್ಲಿ ಬೆಂಕಿ ಹಾಕಿ ಎಲ್ಲ ಮಾಡ್ತಾರೆ. ಆ ಮೆಥಡಲ್ಲಿ ಸಹ ಮಾಡ್ಬೋದು. ಅದನ್ನು ನಾನು ನೆಕ್ಸ್ಟ್ ಟೈಮ್ ನಿಮಗೆ ಹೇಳಿಕೊಡ್ತೇನೆ. ಈಗ ಚೆನ್ನಾಗಿ ಉಂಟಲ್ಲ, ಈ ಬಸಳೆ ಸೊಪ್ಪನ್ನು ರಬ್ ಮಾಡಬೇಕು. ಇಂಚೆನೆ ಬಸಳೆ ಸೊಪ್ಪು ತಿಕ್ಕಂಡ ಅವೇನು ಲಾಯ್ಕ್ ಮಲ್ತ ತಿಕ್ಕಂಡ ಲಾಯ್ಕ್ ನೋಡಿ ಬಿಡ್ದು ಅವು ಲಾಯ್ಕ್ ಮಣ್ಣ ಬಿಸಲೆ ಮಾತ್ರ ಲಾಯ್ಕ್ ಬೆಚ್ಚಾದ ಇಟ್ಟಿತ್ತಿನ ಪೂರ ಪರಿಮಳ ಮಣ್ಣದ ಪರಿಮಳ ಪೋದು ಬಾಳಿಕೆ ಬರ್ಪುಂಡು. ಅಟ್ಟಿಲ್ ಮಲ್ಪರ್ಲೆ ಎಡ್ಡೆ ಹಾಪುಂಡು. ಈ ಥರ ಮಾಡೋದ್ರಿಂದ ತುಂಬ ಬಾಳಿಕೆ ಕೂಡ ಬರ್ತದೆ. ಈ ಥರ ಗಂಜಿ ತಿಳಿ ಇರ್ತದಲ್ಲ, ಕೊಚ್ಚಲಕ್ಕಿ ಗಂಜಿ ಕೂಡ ಆಗ್ತದೆ, ಇದು ವೈಟ್ ರೈಸ್ ಇದ್ದು ಗಂಜಿ ಕೂಡ ಆಗ್ತದೆ. ಉಳಿದಿರುವಂತಹ ಗಂಜಿ ತಿಳಿ ಉಂಟಲ್ಲ, ಬಿಸಿ ಬಿಸಿ ಹಾಕಿದರೆ ಒಳ್ಳೆಯದು. ನಾನು ಬಿಸಿ ಬಿಸಿ ಹಾಕ್ತಾ ಇದ್ದೇನೆ ಇಲ್ಲಿ. ಬಿಸಿ ಬಿಸಿ ಗಂಜಿ ತಿಳಿಯನ್ನು ಹಾಕಿ ಇಡಬೇಕು. ಎಲ್ಲದಕ್ಕೆ ಕೂಡ ಹಾಕ್ತೇನೆ. ವೈಟ್ ರೈಸ್ ಇದು ಬಾಗಿದಂತಹ ಗಂಜಿ ತಿಳಿಯನ್ನು ಮತ್ತೆ ಬಿಸಿ ಮಾಡಿ ಕೂಡ ಹಾಕ್ಬೋದು. ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಫುಲ್ಲು ಪಾತ್ರೆ ಆಗೋ ತನಕ ಹಾಕಬೇಕು. ಈ ಥರ ಮಾಡೋದ್ರಿಂದ ನೈಸ್ ಆಗ್ತದೆ ಪಾತ್ರೆ ಎಲ್ಲ. ಮತ್ತೆ ಪಟ್ಟ ಅಂತ ಬೆಂಕಿಗಿಟ್ಟ ತಕ್ಷಣ ಒಡೆಯುವುದಿಲ್ಲ. ಎಷ್ಟು ವರ್ಷ ಬಾಳಿಗೆ ಬರ್ತದೆ ಬೇಕಾದರೆ ನೋಡ್ಕೊಳ್ಳಿ. ಸಂತೆಯಲ್ಲಿ ಅಥವಾ ಮಾರ್ಕೆಟಲ್ಲಿ ಬಸಳೆ ಸೊಪ್ಪು ಸಿಕ್ಕಿದರೆ ಕೂಡ ತಂದು ಒಂದು ಸ್ವಲ್ಪ ಬಸಳೆ ಸಾಕು. ಒಂದು 4-5 ಎಸಳು ಬಸಳೆ ಇದ್ದರೆ ಕೂಡ ಸಾಕಾಗ್ತದೆ. ಕಿವುಚಿ ಈ ಥರ ಅದನ್ನು ಸುತ್ತ ಪಾತ್ರೆಗೆ ಹಾಕಿ ಅಪ್ಲೈ ಮಾಡಬೇಕು. ಅಂದರೆ ರಬ್ ಮಾಡಬೇಕಂದ್ರೆ ಹೀಗೆ ತಿಕ್ಕಬೇಕು, ಒಳ್ಳೆಯದಾಗ್ತದೆ. ಈಗ ನಾನು ಇದನ್ನು ಜಾಸ್ತಿ 1-2 ದಿನ ಇಡ್ತೇನೆ, ಇಲ್ಲಾಂದರೆ 1 ದಿನ ಕೂಡ ಸಾಕು. ಇಲ್ಲಾಂದರೆ ಅವತ್ತಾದರೆ ಇದೇ ನೀರನ್ನು ಕುದಿಸಿ ತೊಳಿಬೋದು. ಪಾತ್ರೆ 1 ದಿನ ಇಟ್ಟು ಕೂಡ ತೊಳಿಬೋದು. ಈಗ ಚೆನ್ನಾಗಿ ಕಿವುಚಿ ಉಂಟಲ್ಲ, ಹೀಗೆಲ್ಲ ಕಡೆ ಇದನ್ನು ಹಾಕಬೇಕು. ಸುತ್ತ ಉಂಡತಿ ಈ ಬಸಳೆ ಸೊಪ್ಪುಲ ತೇಲಿಲ್ಲ ಪೂಜೋಡು ಲಾಯ್ಕಾಪುಂಡು. ಇದಕ್ಕೆ ಸ್ವಲ್ಪ ಬಿಸಿ ನೀರು ಕೂಡ ನಾನು ಹಾಕ್ತಾ ಇದ್ದೇನೆ, ಆ್ಯಡ್ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇದು ಗಂಜಿ ತಿಳಿ ಕಮ್ಮಿ ಇತ್ತು ನನ್ನ ಹತ್ರ, ಸ್ವಲ್ಪ ಅದಕ್ಕೋಸ್ಕರನೇ ಉಳಿಸಿ ಇಟ್ಟಿದ್ದೆ ನಾನು. ಅದಕ್ಕೆ ಹಾಟ್ ವಾಟರನ್ನು ಹಾಕೋದು. ಬೆಚ್ಚ ನೀರನ್ನ ಒಂತೆ ಮಾಡಿಯೇ ದಾಯಪಂಡ ಅವು ನೀರು ತೆಳಿ ಕಮ್ಮಿ ಆದಿತ್ತಂಡು 2 ದಿನ ಇಟ್ಟಿದ್ದೇನೆ. ನೋಡಿ ಈ ಕಲರ್ ಬಂದಿದೆ. ನೆಕ್ಸ್ಟ್ ಡೇ ಈ ಕಲರ್ ಬಂದಿದೆ. ಆಫ್ಟರ್ 2 ಡೇಸ್ ನೋಡಿ ಅದೆಲ್ಲ ನೀರು ಬತ್ತಿ ಹೋಗಿದೆ, ಎಲ್ಲ ಎಳ್ಕೊಂಡಿದೆ ನೀರು. ಗಂಜಿ ತಿಳಿಯನ್ನು ಕೂಡ ಎಳ್ಕೊಂಡು ನಾನು ಒಂದರ ಮೇಲೆ ಒಂದು ಇಟ್ಟಿದ್ದೇನೆ. ಅಂದರೆ ಜಾಗ ಕೂಡ 3 ಇಡ್ಲಿಕ್ಕೆ ಪಾತ್ರೆ ಇಡಲಿಕ್ಕೆ ಜಾಗ ಜಾಸ್ತಿ ಬೇಕಾಗ್ತದಲ್ಲ, ಅದಕ್ಕೆ ನಾನು ಒಂದರ ಮೇಲೆ ಒಂದನ್ನು ಇಟ್ಟಿದ್ದೇನೆ. ಎಲ್ಲ ಇದು ಗಂಜಿ ತಿಳಿ ಉಂಟಲ್ಲ ಬತ್ತಿ ಹೋಗಿದೆ, ಅಷ್ಟು ಚೆನ್ನಾಗಿ ಎಳ್ಕೊಂಡಿದೆ, ಅದು ಹೀರ್ಕೊಂಡಿದೆ. ಬಿಕಾಸ್ ಮಣ್ಣಿನ ಪಾತ್ರೆಗಳೇ ಹಾಗೆ ಎಲ್ಲವನ್ನ ಕೂಡ ನೀರನ್ನು ಹೀರ್ಕೊಳ್ತದೆ. ಇದನ್ನು ಈಗ ತೊಳೆದು ಇದಕ್ಕೆ ಎಣ್ಣೆ ಹಚ್ಚಬೇಕು. ಇದೆಲ್ಲವನ್ನು ಈಗ ಕ್ಲೀನ್ ಮಾಡಿಕೊಳ್ಳುವ, ಸರಿ ತೊಳಿಬೇಕು. ತೊಳೆದಾದ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಅಂತ ತೋರಿಸ್ತೇನೆ ನಾನು. ಎಲ್ಲ ಇದು ಸೋಪ್ ವಾಟರಲ್ಲಿ ಚಂದ ಮಾಡಿ ತೊಳ್ಕೊಳ್ಬೇಕು. ನೀಟ್ ಕ್ಲೀನ್ ಮಾಡಿ ತೊಳ್ಕೊಂಡಿದ್ದೇನೆ ನಾನು. 3 ಪಾತ್ರೆಯನ್ನು ಸಹ ತೊಳ್ಕೊಂಡಿದ್ದೇನೆ. ಈಗ ನಾನು ಗ್ಯಾಸ್ ಮೇಲೆ ಇಟ್ಟು ಉಂಟಲ್ಲ, ಇದಕ್ಕೆ ಎಣ್ಣೆ ಹಾಕ್ತೇನೆ. ನೀವು ಯಾವುದಾದ್ರೂ ಕರ್ದಂತಹ, ಅಂದರೆ ಯಾವುದೇ ಈಗ ನಾವು ಪಕೋಡ ಎಲ್ಲ ಮಾಡಿದಂತಹ ಎಣ್ಣೆ ಇರ್ತದಲ್ಲ, ನಾನು ಕಬಾಬ್ ಮಾಡಿದ್ದು ಯೂಸ್ ಮಾಡೋದಿಲ್ಲ. ಓನ್ಲಿ ವೆಜಿಟೇಬಲ್ಸ್ ಏನಾದರೂ ಪಕೋಡ ಎಲ್ಲ ಮಾಡಿದಂಥ ಎಣ್ಣೆ ಉಳಿದಿದ್ರೆ ಅದನ್ನು ನಾನು ಬಾಟಲಲ್ಲಿ ಹಾಕಿ ಇಡೋದು. ಮತ್ತು ಹೀಗೆಲ್ಲ ಸೀಸನ್ ಮಾಡಲಿಕ್ಕೆ ಅರ್ಜೆಂಟಿಗೆಲ್ಲ ಬೇಕಾಗ್ತದೆ. ನೋಡಿ ಈ ಥರ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೇನೆ. ಅದು ಸ್ವಲ್ಪ ವಾಯ್ಸ್ ಕೇಳ್ತಾ ಇರಲಿಲ್ಲ, ಅದಕ್ಕೋಸ್ಕರ ನಾನು ಈಗ ಮತ್ತೆ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೇನೆ. ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ರು ವಾಯ್ಸ್ ಕೇಳೋದಿಲ್ಲ ಅಂತೇಳಿ.
ಈ ಥರ ಪೋಡಿ ಪಕೋಡ ಕರೆದಂಥ ಎಣ್ಣೆಯನ್ನು ಇದಕ್ಕೆ ಹಾಕಿ ಉಂಟಲ್ಲ ಸ್ವಲ್ಪ ಬಿಸಿ ಮಾಡಬೇಕು. ಆಗ ಇನ್ನೂ ಕೂಡ ಪಾತ್ರೆಗಳು ಉಂಟಲ್ಲ ಒಳ್ಳೆ ಪಳಗ್ತದೆ ಮತ್ತು ನೈಸ್ ಆಗ್ತದೆ. ಇದರ ನೀರನ್ನೆಲ್ಲ ಒರೆಸಿ ನಾನು ಎಣ್ಣೆ ಹಾಕ್ತೇನೆ. ನಿಜವಾಗಿ ಎಳ್ಳೆಣ್ಣೆ ಹಾಕಿದರೆ ಒಳ್ಳೆಯದು. ಎಳ್ಳೆಣ್ಣೆ ಹಾಕಿದರೆ ತುಂಬ ಒಳ್ಳೆಯದಾಗಿ ಬರ್ತದೆ. ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದನ್ನು ಹಾಕ್ತಿದ್ದೇನೆ. ಅದು ಯೂಸ್ ಮಾಡಿದ್ದು ಆಲ್ರೆಡಿ ಇತ್ತಲ್ಲ ನನ್ನ ಹತ್ರ ಎಣ್ಣೆ, ಅದು ವೇಸ್ಟ್ ಮಾಡೋದು ಬೇಡ ಅಂತೇಳಿ ಹಾಕ್ತಾ ಇದ್ದೇನೆ. ಇಲ್ಲಾಂದರೆ ಎಳ್ಳೆಣ್ಣೆ ಹಚ್ಚಿದರೆ ತುಂಬ ಒಳ್ಳೆಯದಾಗ್ತದೆ, ತುಂಬ ಪರಿಮಳ ಕೂಡ ಆಗ್ತದೆ ಅದು, ಮತ್ತು ಬೇಗ ಪಾತ್ರೆ ಕೂಡ ಒಳ್ಳೆ ಬಾಳಿಕೆ ಕೂಡ ಬರ್ತದೆ. ಇದೀಗ ಈ ಎಣ್ಣೆ ಸ್ವಲ್ಪ ಕುದಿಸಬೇಕು. ಎಣ್ಣೆ ಕುದಿದಾದ ಮೇಲೆ ಇಲ್ಲಿ ನೋಡಿ, ನಾನು ನೀರುಳ್ಳಿತ್ತು ಇದು ಯೂಸ್ ಮಾಡಿದ್ದು ದೋಸೆಗೆ, ಅದು ಹಾಗೆ ಸೈಡಿಗೆ ಇಟ್ಟಿದ್ದೆ, ಅದರಲ್ಲಿ ರಬ್ ಮಾಡ್ತಾ ಇದ್ದೇನೆ ನಾನು. ಹೀಗೆ ಮಾಡೋದ್ರಿಂದ ಇನ್ನೂ ಕೂಡ ನೈಸಾಗಿ ಪಾತ್ರೆ ಎಲ್ಲ ತುಂಬ ಬಾಳಿಕೆ ಬರ್ತದೆ, ಮಣ್ಣಿನ ಪಾತ್ರೆ ಸ್ಪೆಷಲಿ. ಆಯ್ತು, ಈಗ ಇದೆಲ್ಲ ರಬ್ ಮಾಡಿ ಆಯಿತು. ಇನ್ನು ಸ್ವಲ್ಪ ಕುದಿಸಿ ಮತ್ತು ಈ ಮಣ್ಣಿನ ಪಾತ್ರೆಯನ್ನು ತಣ್ಣಗಾದ ಮೇಲೆ ಒಂದೇ ತೊಳಿಬೇಕು, ಇಲ್ಲಾಂದರೆ ನೀರು ಏನು ಸೋಪ್ ಹಾಕದೆ ತೊಳಿಬೇಕು. ಇಲ್ಲಾಂದರೆ ಹೀಗೆ ಒರೆಸಿ ತೆಗೆದು ಅದರಲ್ಲಿ ದೋಸೆ ಎಂತಾದರೂ ಮಾಡ್ಬೋದು. ಈಗ ಸುಮಾರು ಹೊತ್ತಾಯಿತು, ಎಣ್ಣೆ ಕೂಡ ಒಳ್ಳೆ ಕುದಿದಿದೆ. ಇದನ್ನು ಕ್ಲೀನ್ ಮಾಡಿ ನಾನು ಇದಕ್ಕೆ ದೋಸೆ ಹಾಕೋದನ್ನು ತೋರಿಸ್ತೇನೆ. ಈಗ ನಾನು ಎಲ್ಲ ಈ ಮಣ್ಣಿನ ಇದು ಪಾತ್ರೆ ಉಂಟಲ್ಲ ಅದಕ್ಕೆಲ್ಲದಕ್ಕೆ ದೋಸೆಯನ್ನು ಹೊಯ್ತೇನೆ. ದೋಸೆ, ಕಪ್ಪ ರೊಟ್ಟಿ, ಅದು ಹಿಟ್ಟು, ನೀರು ದೋಸೆ, ಅದು ಯಾವುದು ಕೂಡ ಆಗ್ತದೆ. ಈ ಕವಲಿಯಲ್ಲಿ ಜಾಸ್ತಿ ನನಗೆ ಅದು ಎಬ್ಬಿಸಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಇದು ಹೊಸತಲ್ಲ ತುಂಬ. ಅದೆರಡರಲ್ಲಿ ಒಳ್ಳೆ ಬಂದಿದೆ, ಇದರಲ್ಲಿ ಸ್ವಲ್ಪ ಅಂಟಾಯಿತು. ಈಗ ಇದರಲ್ಲಿ ಕಪ್ಪ ರೊಟ್ಟಿಯದ್ದು ಓಡು ದೋಸೆ ಉಂಟಲ್ಲ, ಓಡು ಪಾಳ್ಯದ್ದು ನಾನು ಹಿಟ್ಟನ್ನು ಹಾಕ್ತಾಯಿದ್ದೇನೆ. ಇದು ಒಳ್ಳೆ ಬಂದಿದೆ. ಇದು ಬಿಸಲೇ ಆದರೆ ಕೂಡ, ಮಡಕೆಯದ್ದು ಪಾತ್ರೆ ಆದರೂ ಕೂಡ ಒಳ್ಳೆ ಇದರಲ್ಲಿ ಬಂದಿದೆ, ತೂತು ತೂತಾಗಿ ಪರಿಮಳವಾದ ಕಪ್ಪ ರೊಟ್ಟಿ ಬಂದಿದೆ. ಫಸ್ಟ್ ಮಾಡುವದ್ದು ದೋಸೆ ಎಲ್ಲ ಸ್ವಲ್ಪ ನಮಗೆ ಟೇಸ್ಟ್ ಅನಿಸೋದಿಲ್ಲ, ರುಚಿ ಇರ್ತದೆ, ಬಟ್ ಅದೇನು ಮಣ್ಣಿನದ್ದೇ ಸ್ವಲ್ಪ ಪರಿಮಳ ಬರ್ತದೆ. ನೆಕ್ಸ್ಟ್ ಮಾಡೋದುಂಟಲ್ಲ ತುಂಬ ಒಳ್ಳೆಯದಾಗಿ ಬರ್ತದೆ. ಆಯ್ತು, ಈಗ ನಾನು ಇದನ್ನು ಮುಚ್ಚಿಡ್ತೇನೆ, ಇನ್ನು ಬೇಯಿಸಿ ಆದ ಮೇಲೆ ತೋರಿಸ್ತೇನೆ. ಮೂರನ್ನು ಕೂಡ ಮುಚ್ಚಿಟ್ಟು ಹೈ ಫ್ಲೇಮಲ್ಲಿ ಜಾಸ್ತಿ ಉರಿಯಲ್ಲಿ ಬೇಯಿಸ್ತೇನೆ. ನೋಡಿ, ಇದು ಹೀಗೆ ಬಂದಿದೆ ದೋಸೆ. ಇದು ಮಾತ್ರ ಕಪ್ಪ ರೊಟ್ಟಿ ಸೂಪರ್ವಾಗಿ ಬಂದಿದೆ, ತೂತು ತೂತಾಗಿ ಒಳ್ಳೆ ಕಪ್ಪ ರೊಟ್ಟಿ ಆಗಿದೆ ನೋಡಿ, ಸೂಪರ್ವಾಗಿದೆ. ಇದು ಸಹ ಒಳ್ಳೆ ಬಂದಿದೆ. ಅದೊಂದು ಮಾತ್ರ ನನಗೆ ಸ್ವಲ್ಪ ಎಬ್ಬಿಸಲಿಕ್ಕೆ ಕಷ್ಟ ಆಯಿತು, ದೋಸೆಯನ್ನು ಇದು ಮಾಡಲಿಕ್ಕೆ ತೆಗಿಲಿಕ್ಕೆ ಕಷ್ಟ ಆಯಿತು, ಯಾಕಂದರೆ ಅದು ಸ್ವಲ್ಪ ಅಂಟಿತ್ತು. ಅದು ತೆಂಗಿನ ಎಣ್ಣೆ ಹಾಕಿದ್ದಲ್ಲ, ಎಳ್ಳೆಣ್ಣೆ ಹಾಕಬೇಕಿತ್ತು ನಾನು. ತೆಂಗಿನ ಎಣ್ಣೆಯಲ್ಲಿ ಸ್ವಲ್ಪ ಅಂಟಾಗಿ ಇಟ್ಕೊಳ್ತದೆ ಅದು. ಇದು ನೋಡಿ, ನಾನೊಂದು ಮಣ್ಣಿನದ್ದು ಬಿಸಲೇ ಇದು ಆ್ಯಕ್ಚುಲಿ ಪದಾರ್ಥ ಎಲ್ಲ ಮಾಡುವಂಥದ್ದು, ಪಲ್ಯ ಎಲ್ಲ, ಆದರೂ ಕೂಡ ಎಷ್ಟು ಒಳ್ಳೆ ಒಂದು ಕಪ್ಪ ರೊಟ್ಟಿ ಆಗಿದೆ ನೋಡಿ. ಫಸ್ಟ್ ಎಬ್ಬಿಸುವಾಗ ಅದು ಸ್ವಲ್ಪ ಅಂಟಿಕೊಳ್ತದೆ. ಫಸ್ಟ್ ಇದು ಹೀಗೆ ಆಗ್ತದೆ, ಸ್ವಲ್ಪ ಹೀಗೆ ಮಾಡಿ ತೆಗಿಬೇಕಾಗ್ತದೆ. ನೆಕ್ಸ್ಟ್ ಇದು ಒಳ್ಳೆ ಬರ್ತದೆ. ಎಂಚ ಬೈದನ್ ತುಲೆ ನೆಟ್ಟು ಮಲ್ದಿನ ಮಣ್ಣದ ಬಿಸಾಲಿಡು ತುಲೆ ಶೋಕಾತನು. ಇದು ಒಳ್ಳೆ ಬಂತು. ನೆಕ್ಸ್ಟ್ ಇದು ಕೂಡ ಒಳ್ಳೆ ಬಂತು. ಇದರಲ್ಲಿ ಅಷ್ಟು ಒಳ್ಳೆ ಬರಲಿಲ್ಲ ನನಗೆ, ಬಿಕಾಸ್ ಆ ತೆಂಗಿನೆಣ್ಣೆ ಹಾಕಿದ್ರಿಂದ ಇರ್ಬೋದು. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆಯೇ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೆಕ್ಸ್ಟ್ ಯಾವ ಥರ ಬೇಕು ಅಂತೇಳಿ ಹೇಳಿದರೆ ಅದೇ ಥರ ನಾನು ಸೀಸನ್ ಮಾಡಿ ತೋರಿಸ್ತೇನೆ. ಥ್ಯಾಂಕ್ ಯು.